ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಕ್ರೆಡಿಟ್ ಕಾರ್ಡ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾಗ ನಿಮಗೆ ಆ ಕ್ರೆಡಿಟ್ ಕಾರ್ಡಲ್ಲಿ ಯಾವೆಲ್ಲ ರೀತಿಯ ಚಾರ್ಜ್ಗಳು ನಿಮಗೆ ಆಗ್ತದೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಿರಬೇಕು. ಆದ ಕಾರಣ ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಮಾರು 8 ರೀತಿಯ ಡಿಫ್ರೆಂಟ್ ಚಾರ್ಜಸ್ ಯಾವುದೆಲ್ಲ ಆಗ್ತದೆ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯ ಚಾರ್ಜಸ್ ಯಾವ್ದು ಆಗ್ತಾರೆ ಅಂದರೆ ನಾರ್ಮಲ್ ಆಗಿ ವಾರ್ಷಿಕ ಫೀ ಆಗ್ತಾರೆ, ಆನ್ಯುವಲ್ ಫೀ, ಇಲ್ಲಾಂದ್ರೆ ನವೀಕರಣ ಫೀ ಅಂತ ಹಾಕ್ತಾರೆ, ರಿನ್ಯೂವಲ್ ಫೀ ಅಂತ ಹಾಕ್ತಾರೆ. ನಾರ್ಮಲ್ ಆಗಿ ಈ ಫೀನ ನಾವು ವರ್ಷಕ್ಕೆ ಒಂದ್ಸಲಿ ಕಟ್ಟಬೇಕಾಗುತ್ತೆ. ಒಂದು ವರ್ಷ ಆಗೋದ್ಮೇಲೆ ರಿನ್ಯೂವಲ್ ಫೀ ಅಂತ ಕೇಳ್ತಾರೆ. ಆ ರಿನ್ಯೂವಲ್ ಫೀಸ್ನು ನಾವು ಕಟ್ಟಬೇಕಾಗುತ್ತೆ. ನಾರ್ಮಲ್ ಆಗಿ ಕೆಲವು ಕಾರ್ಡ್ಗಳಲ್ಲಿ ಒಂದು 1000 ರೂಪೀಸ್ವರೆಗೂ ಆನ್ಯುವಲ್ ಫೀ ಹಾಕ್ತಾರೆ. ಅದನ್ನ ನಾವು 12 ತಿಂಗಳಾಗೋದ್ಮೇಲೆ ಮತ್ತೊಂದ್ಸಲ ರಿನ್ಯೂವಲ್ ಫೀ ಅಂತ ಅವ್ರು ಚಾರ್ಜ್ ಮಾಡ್ತಾರೆ. ಇದನ್ನ ನಾವು ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡ್ಬೋದು ಈ ಆನ್ಯುವಲ್ ಫೀಗಳ ಅಂದಾಗ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳು ಈಗ ಸಿಗುತ್ತೆ. ಆ ಥರ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳನ್ನ ನಾವು ತಗೊಳ್ಬೋದು. ಇಲ್ಲ ಅಂದ್ರೆ ಕೆಲವು ರೀತಿಯ ಪರ್ಚೇಸಸ್ ಮಾಡಿದ್ರೆ, ಈಗ ವರ್ಷಕ್ಕೆ ಇಷ್ಟು ಪರ್ಚೇಸ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಆನ್ಯುವಲ್ ಫೀ ಇಲ್ಲಾಂದ್ರೆ ರಿನ್ಯೂವಲ್ ಫೀನ ಕಂಪ್ಲೀಟ್ ಆಗಿ ವೈವ್ ಆಫ್ ಮಾಡ್ತೀವಿ ಅಂತಾರೆ. ನಾವು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಮಗೆ ವರ್ಷಕ್ಕೆ ಇಷ್ಟು ನಾವು ಪರ್ಚೇಸಸ್ ಮಾಡ್ತೀವಿ ಅಂದಾಗ ನಾವು ಆ ಥರ ಒಂದು ಕ್ರೆಡಿಟ್ ಕಾರ್ಡ್ನ ತಗೊಂಡಾಗ ನಮಗೆ ಯಾವುದೇ ರೀತಿಯ ಆನ್ಯುವಲ್ ಫೀ ಇಲ್ಲಾಂದ್ರೆ ರಿನ್ಯೂವಲ್ ಫೀ ಚಾರ್ಜಸ್ ನಮಗೆ ಬೀಳೋದಿಲ್ಲ. ಇಲ್ಲ ಅಂದ್ರೆ ನಮಗೆ ಆ ರೀತಿಯಲ್ಲಿ ಕ್ಲಾರಿಟಿ ಇಲ್ಲ, ನಾವು ಯಾವುದೇ ರೀತಿಯಲ್ಲಿ ಆನ್ಯುವಲ್ ಫೀ ರಿನ್ಯೂವಲ್ ಫೀ ಕಟ್ಟಬಾರ್ದು ಅಂತ ಅಂದ್ಕೊಂಡಾಗ ನೀವು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ತಗೊಂಡಾಗ ಈ ಯಾವುದೇ ಶುಲ್ಕಗಳು ನಿಮಗೆ ಬೀಳೋದಿಲ್ಲ. ಈಗ ಎರಡನೇ ರೀತಿಯ ಶುಲ್ಕ ಯಾವುದು ಅಂದ್ರೆ ಇದು ನಿಮ್ಮ ಇಂಟ್ರೆಸ್ಟ್ ಚಾರ್ಜಸ್, ಬಡ್ಡಿ. ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡ್ಗಳು ನಮಗೆ ಏನು ಅಂದ್ರೆ ಎಮರ್ಜೆನ್ಸಿಯಾಗಿ ಇಲ್ಲಿ ಹಣ ಸಿಗುತ್ತೆ. ನಮ್ಮಲ್ಲಿ ಬ್ಯಾಂಕಲ್ಲಿ ಹಣ ಇಲ್ಲ ಅಂದ್ರೂ ನಾವು ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದಾಗ ನಮಗೆ ಒಂದು 40 days ಇಂದ 50 days ವರೆಗೂ ನಮಗೆ ಇಂಟ್ರೆಸ್ಟ್ ಫ್ರೀ ಆಗಿ ನಮಗೆ ಒಂದು ಅನುಕೂಲ ಸಿಗುತ್ತೆ ನಾವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದಾಗ. ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಆ ಪೀರಿಯಡ್ ಅಲ್ಲಿ 40 to 50 days ಅಲ್ಲಿ ನಾವು ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನ್ ಬಳಸಿರ್ತೀವೋ ಹಣವನ್ನ ನಾವು ವಾಪಸ್ಸು ಕೊಡ್ಲಿಲ್ಲ ಅಂದಾಗ ಆಗೇನಾಗುತ್ತೆ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ FT ಇಂಟ್ರೆಸ್ಟ್ ಚಾರ್ಜಸ್ ಹಾಕ್ತಾರೆ. ಏನಂದ್ರೆ 3 to 4% ಪರ್ ಮಂತ್ ವರೆಗೂ ನಮ್ಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಚಾರ್ಜಸ್ ಮಾಡ್ತಾರೆ. ಇದು ಏನಾಗುತ್ತೆ ಅಂದ್ರೆ ಅಪ್ ಟು 36 to 48% ವರೆಗೂ ವಾರ್ಷಿಕವಾಗಿ ನಮಗೆ ಇಲ್ಲಿ ಬಡ್ಡಿ ಬೀಳುತ್ತೆ. ಇದು ದೊಡ್ಡ ಮೊತ್ತದ ಬಡ್ಡಿ ಅಂತಾನೆ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ಗಳಲ್ಲಿ. ಇದು ಈ ರೀತಿಯ ಇಂಟ್ರೆಸ್ಟ್ ರೇಟ್ ಚಾರ್ಜಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಸಪೋಸ್ ಒಂದು 20,000 ರೂಪಾಯಿಗೆ ನಾವು ಕ್ರೆಡಿಟ್ ಕಾರ್ಡಲ್ಲಿ ಪರ್ಚೇಸ್ ಮಾಡಿ ಆ ಅಮೌಂಟ್ನ ನಾವು ಪೇ ಮಾಡಲಿಲ್ಲ ಅಂದ್ರೆ, ಆ ಡ್ಯೂ ಡೇಟ್ ಒಳಗೆ ನಾವು ಪೇ ಮಾಡಲಿಲ್ಲ ಅಂದ್ರೆ ನಮಗೆ 3.5% ಪರ್ ಮಂತ್ ನಾವು ಕಟ್ಟಬೇಕಾಗತ್ತೆ. ಅಂದ್ರೆ ಪ್ರತಿ ತಿಂಗಳು ನಾವು 700 ರೂಪಾಯಿ ಒಂದು ಬಡ್ಡಿ ಕಟ್ಟಬೇಕಾಗತ್ತೆ. ಇದು ದೊಡ್ಡ ಮೊತ್ತದ ಬಡ್ಡಿ ಅಂತಾನೆ ಹೇಳ್ಬೋದು. ಆದ ಕಾರಣ ನಾವು ಕ್ರೆಡಿಟ್ ಕಾರ್ಡ್ನ ಬಳಸಬೇಕಂದಾಗ ಆದಷ್ಟು ಎಷ್ಟು ಫುಲ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆಯೋ, ಎಷ್ಟು ಕಂಪ್ಲೀಟ್ ಡ್ಯೂ ಇದೆಯೋ ಅದನ್ನ ನಾವು ಒಂದೇ ಶಾರ್ಟ್ ಅಲ್ಲಿ ಆ ಡ್ಯೂ ಡೇಟ್ ಒಳಗಡೆ ಕಟ್ಟಿದ್ರೆ ನಮಗೆ ಈ ರೀತಿಯ ಇಂಟ್ರೆಸ್ಟ್ ಚಾರ್ಜಸ್ ಯಾವುದು ಬೀಳೋದಿಲ್ಲ. ಯಾಕಂದ್ರೆ ಅನ್ನೆಸೆಸರಿ ಆಗಿ ನಾವು ದೊಡ್ಡ ಮೊತ್ತದ ಈ ಚಾರ್ಜಸ್ನ ನಾವು ಕಟ್ಟಬೇಕಾಗುತ್ತೆ. ಮತ್ತೆ ಮೂರನೆಯ ಚಾರ್ಜಸ್ ಯಾವುದು ಅಂದ್ರೆ ಲೇಟ್ ಪೇಮೆಂಟ್ ಫೀ. ಸೊ ಲೇಟ್ ಪೇಮೆಂಟ್ ಫೀ ಅಂದ್ರೆ ನಾವು ತಡವಾಗಿ ನಾವು ಹಣವನ್ನ ಅವ್ರಿಗೆ ಕಟ್ಟೋದು. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಈಗ ಒಂದು 20ನೇ ತಾರೀಕಲ್ಲಿ ನಾವು ಪ್ರತಿ ತಿಂಗಳು ನಾವು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಂದಾಗ ನಾವು 20ನೇ ತಾರೀಕು ಕಟ್ಟಿದಾಗನೆ 25ನೇ ತಾರೀಕು ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಅವರು ಲೇಟ್ ಫೀನ ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಆಗಿ ಈ ಲೇಟ್ ಫೀ 100 ರೂಪಾಯಿಂದ 1000 ರೂಪಾಯಿವರೆಗೂ ಕೂಡ ಕೆಲವು ಬ್ಯಾಂಕ್ಗಳಲ್ಲಿ ಈ ಲೇಟ್ ಪೇ ಆಗ್ತಾರೆ. ಅದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ. ಕೆಲವು ಸಲ ಈ ಚಾರ್ಜಸ್ನು ಕೂಡ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಒಂದು ಮಲ್ಟಿಪ್ಲೈ ಮಾಡಿ ನಮಗೆ ಈ ಚಾರ್ಜಸ್ ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ 500 ರೂಪಾಯಿ ನಮಗೆ ಡ್ಯೂ ಇದೆ ಅಂದಾಗ ಅದಕ್ಕೆ ಲೇಟ್ ಪೇಮೆಂಟ್ 500 ರೂಪೀಸ್ ಹಾಕ್ತಾರೆ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಕೆಲವು ಕಂಡೀಷನ್ಸ್ ಹಾಕ್ತಾರೆ, ಅದನ್ನೆಲ್ಲ ನಮಗೆ ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗಿ ನಮಗೆ ಅಪ್ಡೇಟ್ ಕೊಡ್ತಿರ್ತಾರೆ ಯಾವ್ಯಾವ ಚಾರ್ಜಸ್ ಹಾಕ್ತಾರೆ ಅಂದಾಗ ನಾವು ಆ ಚಾರ್ಜಸ್ನ ನಾವು ಚೆನ್ನಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಕ್ರೆಡಿಟ್ ಕಾರ್ಡ್ನ ಮ್ಯಾನೇಜ್ ಮಾಡೋದು ತುಂಬಾ ಒಳ್ಳೇದು. ನಾವು ಈ ಲೇಟ್ ಪೇಮೆಂಟ್ ಫೀನ ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡ್ಬೋದು ಅಂದ್ರೆ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ರಿಮೈಂಡರ್ಸ್ಗಳನ್ನ ಚೆಕ್ ಮಾಡ್ತಾ ಇರಬೇಕು. ಪ್ಲಸ್ ಆಟೋ ಡೆಬಿಟ್ ಆಪ್ಷನ್ ಇದ್ರೆ ನಾವು ಆಟೋ ಡೆಬಿಟ್ ಆಪ್ಷನ್ ನ ಚೂಸ್ ಮಾಡ್ಕೊಂಡಾಗ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಅಲ್ಲಿ ನಮ್ಮ ಬಿಲ್ ಪೇ ಆಗಿರುತ್ತೆ.
ಮತ್ತೆ ಇನ್ನೊಂದು ಫೀ ಯಾವುದು ಅಂದ್ರೆ ಕ್ಯಾಶ್ ಅಡ್ವಾನ್ಸ್ ಫೀ ಅಂತಾರೆ. ಕ್ಯಾಶ್ ಅಡ್ವಾನ್ಸ್ ಫೀ ಅಂದ್ರೆ ನಗದು ನಾವೇನಾದ್ರೂ ತಗೊಂಡಾಗ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ನಾವು ATMಗಳಲ್ಲಿ ಕ್ಯಾಶ್ನ ಏನಾದರೂ ವಿಡ್ರಾ ಮಾಡಿದಾಗ ನಮಗೆ ಇಲ್ಲೂ ಕೂಡ ಒಳ್ಳೆ ರೀತಿಯ ಬಡ್ಡಿ ನಮಗೆ ಆಗ್ತದೆ. ಇಲ್ಲಿ ನಾರ್ಮಲ್ ಆಗಿ ರೇಟ್ ಏನಂದ್ರೆ 2.5% ಇಂದ 3% ವರೆಗೂ ಒಂದು ಟ್ರಾನ್ಸಾಕ್ಷನ್ ಅಮೌಂಟ್ ಫೀ ಆಗ್ತಾರೆ. ಅದೊಂದು 10,000 ರೂಪಾಯಿ ಡ್ರಾ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ 2.5% ನಮಗೆ ಈ ಫೀ ಆಗ್ತಾರೆ. ಕ್ಯಾಶ್ ಅಡ್ವಾನ್ಸ್ ಫೀ ಅಂತಾರೆ. ಇದು 250 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ. ಮತ್ತೆ ನಾವು ಈ ಅಮೌಂಟ್ ನ 30 ಡೇಸ್ ಆಗೋದ್ಮೇಲೆ ನಾವು ಕಟ್ಟಿದ್ರೆ ಆಗ್ಲೂ ಕೂಡ 3.5% ಮಂತ್ಲಿ ಇಂಟ್ರೆಸ್ಟ್ ಚಾರ್ಜಸ್ ಆಗ್ತಾರೆ. ಅದು ಟೋಟಲ್ ಏನಾಗುತ್ತೆ ಅಂದ್ರೆ 250 ರುಪೀಸ್ ನಮ್ಗೆ ಈ ರೇಟ್ ಆಗ್ತಾರೆ ಟ್ರಾನ್ಸಾಕ್ಷನ್ ಅಮೌಂಟ್ ಪ್ಲಸ್ 350 ಇಂಟ್ರೆಸ್ಟ್ ಆಗ್ತಾರೆ. ಅಂದ್ರೆ ನಾವು ಓವರ್ ಆಲ್ ಆಗಿ 10,000 ರೂಪಾಯಿ ನಾವು ATM ಅಲ್ಲಿ ವಿಡ್ರಾ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ನ ಬಳಸಿ ಆಗ ನಾವು 600 ರೂಪಾಯಿ ಅಮೌಂಟ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಇದು ಕೂಡ ತುಂಬಾ ಕಾಸ್ಟ್ಲಿ ಅಫೇರ್ ಅಂತಾನೆ ಹೇಳ್ಬೋದು. ನಾವು ಸಾಕಷ್ಟು ದೊಡ್ಡ ಮೊತ್ತದ ಹಣವನ್ನ ನಾವು ಕ್ಯಾಶ್ ಅಡ್ವಾನ್ಸ್ ಫೀ ಅಲ್ಲಿ ನಾವು ಕಟ್ಟಬೇಕಾಗುತ್ತೆ. ಆದ ಕಾರಣ ನಾವು ಆದಷ್ಟು ಕ್ರೆಡಿಟ್ ಕಾರ್ಡ್ ಅಲ್ಲಿ ಕ್ಯಾಶ್ ನ ವಿಡ್ರಾ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತೊಂದು ಫೀಸ್ ಏನಂದ್ರೆ ಎಸ್ಪೆಷಲಿ ನಾವು ಬೇರೆ ದೇಶಗಳಿಗೆ ಹೋದಾಗ ನಾವೇನಾದ್ರೂ ಫಾರಿನ್ ಕರೆನ್ಸಿಯಲ್ಲಿ ನಾವೇನಾದ್ರೂ ಕ್ರೆಡಿಟ್ ಕಾರ್ಡ್ ನ ಬಳಸಿ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ ಆಗಲೂ ಕೂಡ ನಮಗೆ ಕೆಲವು ಮೊತ್ತದ ಟ್ರಾನ್ಸಾಕ್ಷನ್ ಫೀಸಸ್ ಅಂತ ಆಗ್ತಾರೆ. ಅದು 1.99 ಇಂದ ಹಿಡಿದು 3.5% ವರೆಗೂ ಆ ಪರ್ಸೆಂಟೇಜ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು US ಹೋದಾಗ ಡಾಲರ್ಸ್ ಅಲ್ಲಿ ಏನಾದರೂ ನಾವು ಮಾಡಕ್ ಹೋದ್ರೆ ಆಗ ನಮಗೆ 2.5% ಅಲ್ಲಿ ನಾವು ಈ ಟ್ರಾನ್ಸಾಕ್ಷನ್ ಅಮೌಂಟ್ ಫೀಸ್ ಕಟ್ಟಬೇಕಾಗುತ್ತೆ. ಈಗ 8,000 ರೂಪೀಸ್ $100 ಏನಾದರೂ ನಾವು ಟ್ರಾನ್ಸಾಕ್ಟ್ ಮಾಡಿದಾಗ 200 ರೂಪೀಸ್ ಫೀಸ್ ನಾವು ಕಟ್ಟಬೇಕಾಗುತ್ತೆ. ಮತ್ತೊಂದು ಚಾರ್ಜಸ್ ಯಾವುದು ಅಂದ್ರೆ ಓವರ್ ಲಿಮಿಟ್ ಫೀ ಅಂತ ಆಗ್ತಾರೆ, ಮಿತಿ ಮೀರಿದ ಶುಲ್ಕ. ಇದೇನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ 1 ಲಕ್ಷ ಕ್ರೆಡಿಟ್ ಕಾರ್ಡ್ ಅಲ್ಲಿ ಲಿಮಿಟ್ ಇರುತ್ತೆ. ನಾವು ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ನಾವೇನಾದ್ರೂ ಶಾಪಿಂಗ್ ಮಾಡಿದಾಗ ಪರ್ಚೇಸ್ ಮಾಡಿದಾಗ ಆಗ್ಲೂ ಕೂಡ ನಮಗೆ ಕೆಲವು ಮೊತ್ತದ ಫೀಸ್ ಆಗ್ತಾರೆ. ಇದು ಕೂಡ 2.5% 3% ವರೆಗೂ ನಾವು ಎಷ್ಟು ಅಮೌಂಟ್ಗೆ ನಾವು ಎಕ್ಸೆಸ್ ಆಗಿ ನಾವು ಶಾಪಿಂಗ್ ಮಾಡಿದ್ವೋ ಅದಕ್ಕೆ ತಕ್ಕಂತೆ ನಮಗೆ ಫೀಸು ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕ್ರೆಡಿಟ್ ಲಿಮಿಟ್ ಈಸ್ 50,000 ಇದ್ದಾಗ ನಾವು 55,000 ರೂಪೀಸ್ ವರೆಗೂ ಸ್ಪೆಂಡ್ ಮಾಡಿದ್ರೆ ಆಗ ಅದಕ್ಕೆ 2.5% ನಮಗೆ ಇದಾಗ್ತಾರೆ. ಅಂದ್ರೆ ಟೋಟಲ್ ಆಗಿ 125 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ. ನಾವು ಈ ತರ ಅವಾಯ್ಡ್ ಹೆಂಗ್ ಮಾಡ್ಬೋದು, ಓವರ್ ಲಿಮಿಟ್ ಫೀನ ಕಡಿಮೆ ಮಾಡೋದು ಹೇಗೆ ಅಂದ್ರೆ ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು ನಮ್ಮ ಲಿಮಿಟ್ ಕ್ರಾಸ್ ಆಗಿದೆಯೋ ಇಲ್ಲ ಅಂತ. ನಾರ್ಮಲ್ ಆಗಿ ಅವರು ರಿಮೈಂಡರ್ಸ್ ಕಳಿಸ್ತಾ ಇರ್ತಾರೆ, ಮೆಸೇಜ್ ಅಲ್ಲಿ ಕಳಿಸ್ತಾ ಇರ್ತಾರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಜಾಸ್ತಿ ಆಗಿದೆ ಅಂತ. ನಾವು ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಯೂಸ್ ಮಾಡಿದಾಗ ನಾವು ಈ ಓವರ್ ಲಿಮಿಟ್ ಫೀನು ನಾವು ತಪ್ಪಿಸ್ಬೋದು. ಮತ್ತೊಂದು ಫೀಸ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವುದು ಹಾಕ್ತಾರೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ರಿಪ್ಲೇಸ್ಮೆಂಟ್ ಫೀ ಅಂತಾರೆ. ಇನ್ ಕೇಸ್ ಏನಾದರೂ ನಮ್ಮ ಕಾರ್ಡು ಕಳೆದೋಯ್ತು ಇಲ್ಲಾಂದ್ರೆ ಅದು ಡ್ಯಾಮೇಜ್ ಆಗಿದೆ ಅಂದಾಗ ಆಗ್ಲೂ ಕೂಡ ನಾವು ಒಂದು ಕ್ರೆಡಿಟ್ ಕಾರ್ಡ್ನ ವಾಪಸ್ ಪಡ್ಕೊಳ್ಬೋದು. ನಾವು ಅದರಲ್ಲಿ ಶುಲ್ಕ ಕಟ್ಟಬೇಕಾಗತ್ತೆ. ಅದು 100 ಇಂದ 500 ರೂಪಾಯಿವರೆಗೂ ಕೂಡ ಕ್ರೆಡಿಟ್ ಕಾರ್ಡ್ನ ರಿಪ್ಲೇಸ್ಮೆಂಟ್ ಫೀ ಅಂತ ಅವರು ಚಾರ್ಜ್ ಮಾಡ್ತಾರೆ. ಮತ್ತೊಂದು ಚಾರ್ಜಸ್ ನಾವೇನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ಗಳಲ್ಲಿ ಅಂದ್ರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಫೀ, ಬ್ಯಾಲೆನ್ಸ್ ವರ್ಗಾವಣೆ ಶುಲ್ಕ ಅಂತಾರೆ. ಇದನ್ನ ನಾರ್ಮಲ್ ಆಗಿ ಯಾವಾಗ ಚಾರ್ಜ್ ಮಾಡ್ತಾರೆ ಅಂದ್ರೆ ನಮ್ಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಅನ್ಕೊಳ್ಳಿ. ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ವಿ, ಅದರಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ. ನಾವು ಈ ಕ್ರೆಡಿಟ್ ಕಾರ್ಡ್ನ ಈ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಇಲ್ಲಾಂದ್ರೆ ಇದೇ ಬ್ಯಾಂಕಿಂದ ಇನ್ನೊಂದು ಕ್ರೆಡಿಟ್ ಕಾರ್ಡ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾದಾಗ ಆಗ್ಲೂ ಕೂಡ ನಮಗೆ 1.2% ಅಮೌಂಟು ಇಲ್ಲಿ ನಮಗೆ ಚಾರ್ಜ್ ಮಾಡ್ತಾರೆ. ಈಗ ಸಪೋಸ್ 10,000 ರೂಪೀಸ್ ನಾವು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಬೇಕಂದಾಗ ಆಗ ನಮಗೆ 200 ರೂಪೀಸ್ ವರ್ಗು ಇಲ್ಲಿ ಶುಲ್ಕ ಆಗ್ತಾರೆ. ಇದು ಕೂಡ ಒಂದು ದೊಡ್ಡ ಮೊತ್ತದ ಹಣವಂತಾನೆ ಹೇಳ್ಬೋದು. ಆದ ಕಾರಣ ನಾವು ಈ ಕ್ರೆಡಿಟ್ ಕಾರ್ಡ್ನ ಬಳಸ್ಬೇಕಂದಾಗ ತುಂಬಾ ಹುಷಾರಾಗಿರ್ಬೇಕು. ಮತ್ತೆ ಪ್ರತಿಯೊಂದು ನಾವು ಈ ಫೀಗಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ನಮ್ಮ ಕ್ರೆಡಿಟ್ ಕಾರ್ಡ್ನ ಬಳಸಿದಾಗ ಆದಷ್ಟು ಈ ಶುಲ್ಕಗಳು ಈ ಫೀಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಇದು FT ಫೀಸಸ್ ಅಂತಾನೆ ಹೇಳ್ಬೋದು. ಜಾಸ್ತಿ ದೊಡ್ಡ ಶುಲ್ಕವನ್ನೇ ಹಾಕ್ತಾರೆ. ಆದ ಕಾರಣ ಈ ಪ್ರತಿಯೊಂದು ಫೀಸ್ಗಳ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಅದಕ್ಕೆ ತಕ್ಕಂತೆ ನಾವು ಕ್ರೆಡಿಟ್ ಕಾರ್ಡ್ನ ಬಳಸ್ಕೊಂಡಾಗ ನಾವು ಕ್ರೆಡಿಟ್ ಕಾರ್ಡಿಂದ ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಳ್ಬೋದು. ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡಿಂದ ಸಾಕಷ್ಟು ರೀತಿಯಲ್ಲಿ ಅನಾನುಕೂಲಗಳು ಆಗುತ್ತೆ ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ.